ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ, ಗೃಹಲಕ್ಷ್ಮಿ ಇಲ್ಲಿ ಮಹಿಳೆಯರಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇನ್ಮುಂದೆ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಯಾಕಂದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂದರೆ ಯಾರು ಶ್ರೀಮಂತ ಮಹಿಳೆಯರು ಇದ್ದರೂ ಕೂಡ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು. ಅವರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೂ ಕೂಡ ಅವರು ನಕಲಿ ದಾಖಲೆಗಳನ್ನು ಇಲ್ಲಿ ಕೊಟ್ಟು ಇಲ್ಲಿ ಗೃಹಲಕ್ಷ್ಮಿ ಹಣ ತಿಂಗಳ ಹಣ ಅವರ ಒಂದು ಬ್ಯಾಂಕ್ ಖಾತೆಗೆ ಬರ್ತಾ ಇತ್ತು, ಜಮಾ ಆಗ್ತಾ ಇತ್ತು. ಅದನ್ನು ನೋಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಬಯೋಮೆಟ್ರಿಕ್ ಅನ್ನು ತರಲಿದ್ದಾರೆ. ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ತರೋಕ್ಕಿಂತ ಮುಂಚೆ ಗ್ರಾಮ್ ಓನ್, ಬೆಂಗಳೂರು ಓನ್ ಅಥವಾ ಇಲ್ಲಿ ಕರ್ನಾಟಕ ಓನ್ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ಯಾರು ಗೃಹಲಕ್ಷ್ಮಿ ಹಣ ತೆಗೆದುಕೊಳ್ತೀರೋ ಅಂಥವರು ನಿಮ್ಮ ಒಂದು ಹೆಬ್ಬೆರಳನ್ನು ಈ ಬಯೋಮೆಟ್ರಿಕ್ ಮೂಲಕ ನವೀಕರಿಸಬೇಕು. ಆ ನಂತರ ನಿಮಗೆ ತಿಂಗಳ ನಿಮ್ಮ ಒಂದು ಖಾತೆಗೆ ನೇರವಾಗಿ ಇಲ್ಲಿ 2,000 ಹಣ ಜಮಾ ಆಗುತ್ತದೆ. ಇವಾಗ ಈ ಒಂದು ರೂಲ್ಸ್ ಯಾಕೆ ಮಾಡಿದ್ರು ಅಂದರೆ, ಸಿಕ್ಕಾಪಟ್ಟೆ ಇಲ್ಲಿ ಮಹಿಳೆಯರು ಶ್ರೀಮಂತ ವ್ಯಕ್ತಿಗಳು ಇರ್ತಾರೆ, ಅಂಥವರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಯಾರು ಕಡು ಬಡವರು ಇರ್ತಾರೋ, ಯಾರಿಗೆ ಕಷ್ಟ ಇರುತ್ತದೆಯೋ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಸಿಗಬೇಕು ಅಂತಂದು ಇಲ್ಲಿ ಗೃಹಲಕ್ಷ್ಮಿ ಇಲ್ಲಿ ಸಚಿವೆಯರಾದ ಒಂದು ಮಹಿಳೆಯ ಒಂದು ಸಚಿವೆಯರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ಕಡು ಬಡವರು ಮತ್ತು ಇಲ್ಲಿ ಮಿಡಲ್ ಕ್ಲಾಸ್ ಇದ್ದವರಿಗೆ ಮಾತ್ರ ಹಣ ಸಿಗಬೇಕು. ಇಲ್ಲಿ ಸಾಕಷ್ಟು ಶ್ರೀಮಂತರು ಇರ್ತಾರೆ. BPL ಕೂಡ ಇಲ್ಲಿ ರೇಷನ್ ಕಾರ್ಡ್ ಕೂಡ ಇವಾಗ ರದ್ದಾಗಿದೆ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೋ ಅಂಥವರಿಗೆ BPL ರೇಷನ್ ಕಾರ್ಡ್ ಇದ್ದದ್ದು APL ರೇಷನ್ ಕಾರ್ಡ್ ಆಗಿದೆ. ಅಂಥವರಿಗೆ ಯಾವುದೇ ಕಾರಣಕ್ಕೂ ಇವಾಗ ಗೃಹಲಕ್ಷ್ಮಿ ಹಣ ಸಿಗುವುದಿಲ್ಲ. ಹಾಗೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಹಣ ನಿಮಗೆ ಬೇಗ ಬರಬೇಕಂದ್ರೆ ನೀವು ಗ್ರಾಮ್ ಓನ್ ಅಥವಾ ಕರ್ನಾಟಕ ಓನ್ಗೆ ಹೋಗಿ ತಂದು ಕೊಡಬೇಕು. ಬಯೋಮೆಟ್ರಿಕ್ನಲ್ಲಿ ನೀವು ನವೀಕರಿಸಿದರ ಮೇಲೆ ನಂತರ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತದೆ. ಹಾಗೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಹಣ ಇಲ್ಲಿ 29ನೇ ಕಂತು ಮತ್ತು 30ನೇ ಕಂತು ಇನ್ನೂ ಬಂದಿಲ್ಲ. ಇಲ್ಲಿ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಬರ್ತಾ ಇಲ್ಲ. ಯಾಕೆ ಅಂತಂದು ಗೊತ್ತಾಗ್ತಾ ಇಲ್ಲ ಅಂತ ಚಿಂತೆಯಲ್ಲಿದ್ದೀರಾ? ಇಲ್ಲಿ ಆದಷ್ಟು ಬೇಗನೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಇವಾಗ ಸ್ವಲ್ಪ ಬಜೆಟ್ ಒಂದು ತೊಂದರೆಯಿಂದ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ನಲ್ಲಿ ಇದೆ. ಆದಷ್ಟು ಬೇಗನೆ ಇಲ್ಲಿ ಮೊನ್ನೆ ತಾನೇ ಒಂದು 29ನೇ ಕಂತು ಬಿಡುಗಡೆ ಆಗಿದೆ. ಆಲ್ರೆಡಿ ಒಂದು ತಿಂಗಳ ಒಂದು ಜಿಲ್ಲೆಗಳಲ್ಲೂ ಕೂಡ ಇವಾಗ ಗೃಹಲಕ್ಷ್ಮಿ ಹಣ ಕೂಡ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಜಮಾ ಆಗಿದೆ. ಆದಷ್ಟು ಬೇಗನೆ ಇನ್ನೂ 2 ಕಂತು ಕೂಡ ಜಮಾ ಆಗುತ್ತದೆ. ಆದಷ್ಟು ಬೇಗನೆ ನೀವು ಬಯೋಮೆಟ್ರಿಕ್ಕನ್ನು ನವೀಕರಿಸಬೇಕು. ಆಮೇಲೆ ನೆಕ್ಸ್ಟ್ ಮಂತೇ ನಿಮಗೆ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.